ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಯಾರೆಲ್ಲ ಹೊಸೊಬ್ರು ಇದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ ನೆಕ್ಸ್ಟ್ ಯಾವ ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಆ್ಯಂಡ್ ಎವ್ರಿ ಕಮೆಂಟ್ಸನ್ನು ನೋಡ್ತೀನಿ. ಮೋಸ್ಟ್ ಆಫ್ ದ ಕಮೆಂಟ್ಸಿಗೆ ರೆಸ್ಪಾಂಡ್ ಕೂಡ ಮಾಡಿದ್ದೀನಿ, ರೈಟ್? ಸೊ ಇದು ಕೂಡ ಒನ್ ಆಫ್ ಮೈ ಸಬ್ಸ್ಕ್ರೈಬರ್ಸ್ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿದ್ದು. ಕರೆಂಟ್ ಇರೋ ಒಂದು ಪರ್ಸನ್, ಇದೇ ಪರ್ಸನ್ ನನ್ನ ಫ್ಯೂಚರ್ ಅಲ್ಲಿ ಕಮಿಟ್ಮೆಂಟ್ ಅಲ್ಲಿ ಇರ್ತಾರಾ ಅಥವಾ ಫ್ಯೂಚರಲ್ಲಿ ರಿಲೇಶನ್ಶಿಪ್ ಅಲ್ಲಿ ಇರ್ತಾರ ಅಥವಾ ಫಾರ್ ಎವರ್ ಇವರೇ ನನ್ನ ಲೈಫ್ ಪಾರ್ಟ್ನರ್, ಹಿಂಗೆ ಒಬ್ರು ಕ್ವೆಶನ್ ಮಾಡಿದ್ದೀರಾ. ಸೊ ಲೆಟ್ಸ್ ಸಿ ಎಲ್ಲರಿಗೂ ಜನರಲ್ ರೀಡಿಂಗ್ ಏನು ಬರುತ್ತೆ ಅಂತ ನೋಡೋಣ. ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವುದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ರಿಸ್ಪ್ಲೆಕ್ಟ್ ನಂಬರ್ಗೆ ವಾಟ್ಸಪ್ ಮಾಡಿದ್ರಾಯ್ತು. ಓಕೆ, ಸೊ ಲೆಟ್ಸ್ ಸಿ ಏನು ಮೆಸೇಜ್ ಬರ್ತಾ ಇದೆ. ಫಸ್ಟಿಗೆ ಐ ಗೆಸ್ ಕರೆಂಟ್ಲಿ ಏನಾಗ್ತಿದೆ ನಿಮ್ಮಿಬ್ರ ಮಧ್ಯ ಅಂತ ನೋಡೋಣ ಫಸ್ಟ್, ಆ್ಯಂಡ್ ದೆನ್ ನಿಮ್ಮ ಮೈಂಡಲ್ಲಿರೋ ಪರ್ಸನ್ದು ಒಪಿನಿಯನ್ ಏನಿದೆ ನಿಮ್ಮ ಮೇಲೆ ಅಂತ ನೋಡೋಣ. ಆ್ಯಂಡ್ ದೆನ್ ಆಬ್ವಿಯಸ್ಲಿ ಫಾರ್ ಎವರ್ ಎನರ್ಜೀಸ್ ಚೆಕ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ನೆಕ್ಸ್ಟ್ ಫ್ಯೂ ಮಂತ್ಸ್ ಇವ್ರು ನಿಮ್ಮ ಜೊತೆ ಇರ್ತಾರಾ, ಒಂದು ಸ್ಟೆಬಿಲಿಟಿ ಕೊಡ್ತಾರಾ? ಲೆಟ್ಸ್ ಸಿ. ಕರೆಂಟ್ ಸಿಚುವೇಶನ್, ಅವರ ಒಪಿನಿಯನ್ ನಿಮ್ಮ ಮೇಲೆ ಏನಿದೆ, ಒಪಿನಿಯನ್, ಫ್ಯೂಚರ್. ಓಕೆ, ಫಸ್ಟ್ ಬಂದ್ಬಿಟ್ಟು ಕರೆಂಟ್ ಸಿಚುವೇಶನ್, ಸೆಕೆಂಡ್ ಬಂದ್ಬಿಟ್ಟು ಒಪಿನಿಯನ್, ಫ್ಯೂಚರ್ ಇಸ್ ವೆರಿ ಕ್ಲಿಯರ್. ಓಕೆ, current situation, our opinion, and then future. Current situation, 5 of cups. See, ನಾವು ಇಫ್ ಯು ರಿಮೆಂಬರ್ ಮೇ ರೀಡಿಂಗ್ ಮಾಡಿದ್ವಿ ನಾವು ರೀಸೆಂಟ್ ಆಗಿ. ಮೇ ಮಂತ್ಲಿ ರೀಡಿಂಗ್, ಲವ್ ಲೈಫ್, ರಿಲೇಶನ್ಶಿಪ್ ಆ್ಯಂಡ್ ಕರಿಯರ್ ಅಂತ ಬಂದರೆ ಕರೆಂಟ್ ಸಿಚುವೇಶನಿಗೆ 5 ಆಫ್ ಕಪ್ಸೇ ಬಂದಿತ್ತು. ಸೊ ಇಂಟ್ರೆಸ್ಟಿಂಗ್. ಸೊ ಕರೆಂಟ್ ಸಿಚುವೇಶನಲ್ಲಿ ಪ್ರಾಬಬ್ಲಿ ಈ ಪರ್ಸನ್ ನಿಮಗೇನೋ ಒಂದು ಡ್ಯಾಮೇಜಿಂಗ್ ಥರ ಫೀಲ್ ಆಗ್ತಾ ಇರೋದು ಅಥವಾ ಒಂಥರ ಪ್ರಾಮಿಸಿಂಗ್ ಥರ ಪ್ರಾಬಬ್ಲಿ ನಿಮಗೆ ಫೀಲ್ ಆಗ್ತಾ ಇಲ್ಲ, ಬಿಕಾಸ್ ಆಫ್ ಅವರ ಆನ್ ಆ್ಯಂಡ್ ಆಫ್ ನೇಚರ್ ಆಗಿರಬಹುದು. ಅಥವಾ ನಿಮಗೆ ಅನ್ನಿಸ್ತಾ ಇದೆ ಎಮೋಷ್ನಲಿ ಅವ್ರು ಕಂಪ್ಲೀಟ್ಲಿ ನಿಮಗೆ ಅವೈಲೇಬಲ್ ಇಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಇಂಟ್ಯೂಷನ್ ಹೇಳ್ತಾ ಇದೆ, ನಾನು ಇಲ್ಲಿ ಕಂಪ್ಲೀಟಾಗಿ ಹ್ಯಾಪಿ ಆಗಿಲ್ಲ, ನಾನು ಕಂಪ್ಲೀಟಾಗಿ ಇಲ್ಲಿ ಖುಷಿಯಾಗಿಲ್ಲ ಅಂತ. ಪ್ರಾಬಬ್ಲಿ ನಿಮ್ಮ ಇಂಟ್ಯೂಷನ್ ನಿಮಗೆ ಆಲ್ರೆಡಿ ಹೇಳ್ತಾ ಇದೆ. ಯು ಕೈಂಡ್ ಆಫ್ ಇಗ್ನೋರಿಂಗ್ ಇಟ್ ಆರ್ ವಾಟ್, ಐ ಡೋಂಟ್ ನೋ. ಬಟ್ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಇಲ್ಲಿ. ನನ್ನ ತಪ್ಪು ಫುಲ್ ನಿಮ್ಮ ಪಾರ್ಟ್ನರ್ದೆ ಅಂತ ನಾನು ನಿಮಗೆ ಹೇಳ್ತಾ ಇಲ್ಲ, ಬಟ್ ಎಕ್ಸ್ಪೆಕ್ಟೇಷನ್ಸ್ ಸಾರಿ ಮಧ್ಯದಲ್ಲೇ ಕಟ್ ಆಯಿತು. ಓಕೆ, ಸೊ ಐ ವಾಸ್ ಟೆಲ್ಲಿಂಗ್, ಏನು ಹೇಳ್ತಾ ಇದ್ದೆ, ಕರೆಂಟ್ ಸಿಚುವೇಶನ್ ಎನರ್ಜಿ ಮಿಸ್ ಮ್ಯಾಚ್ ತುಂಬಾನೇ ಆಗ್ತಾ ಇದೆ ನಿಮ್ಮಿಬ್ರು ಮಧ್ಯೆ, ನೋ ಡೌಟ್ ಇನ್ ದ್ಯಾಟ್. ಸೊ ಮೇ ಬಿ ದಟ್ ಈಸ್ ದ ರೀಸನ್ ಪಾಸ್ಟ್ ಎನರ್ಜೀಸಲ್ಲಿ ನನಗೆ ಎನರ್ಜಿ ಮಿಸ್ ಮ್ಯಾಚ್ ತುಂಬ ಬರ್ತಿರೋ ರೀಸನ್ ಪ್ರಾಬಬ್ಲಿ. ಬಟ್ ಒಪಿನಿಯನ್ ಅಂತ ಬಂದರೆ ಈ ಪರ್ಸನ್ದು ದೆರ್ ಈಸ್ ಎಂಪ್ರೆಸ್. ಕರೆಂಟ್ ಡೈನಾಮಿಕ್ಸ್ ಅಷ್ಟೊಂದು ಕ್ರೇಜಿಯಾಗಿ ಕಾಣಿಸ್ತಾ ಇಲ್ಲ, ಬಟ್ ಅವರ ಒಂದು ಒಪಿನಿಯನ್ ಅಂತ ಬಂದರೆ ಐ ಆಮ್ ಸೀಯಿಂಗ್ ಎಂಪ್ರೆಸ್. ಸೊ ಈ ಥರ ಒಂದು ಸಿಚುವೇಶನ್ ಬಂದಾಗ ಇಟ್ಸ್ 100% ಶ್ಯೂರ್ ಇಲ್ಲಿ ಪ್ರಾಬ್ಲಮ್ ಇರೋದು ನಿಮ್ಮ ಕಂಪ್ಯಾಟಿಬಿಲಿಟಿ ಆಗಿರ್ಬೋದು, ನಿಮ್ಮ ಎನರ್ಜೀಸ್ ಆಗಿರ್ಬೋದು. ಅಲ್ಲ, ಇಲ್ಲಿ ಪ್ರಾಬ್ಲಮ್ ಅಥವಾ ಇಶ್ಯೂ ಬರ್ತಾ ಇರೋದು ಫ್ರಮ್ ಔಟ್ಸೈಡ್, ಹೊರಗಡೆ ಅವರಿಂದ ಪ್ರಾಬ್ಲಮ್ಯಾಟಿಕ್ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇರೋದು ನಾನು ನೋಡ್ತಾ ಇದ್ದೀನಿ. 100% ಶ್ಯೂರ್. ಹೊರಗಡೆ ಅನ್ಕೊಳ್ಳೆ ಇದು ಮನೆಯವರು ಅಥವಾ ಒಂದು ಥರ್ಡ್ ಪರ್ಸನ್. ನೋ, ದ ಥಿಂಗ್ ಈಸ್ ಯೋರ್ ಎಕ್ಸ್ಪೆಕ್ಟೇಷನ್ಸ್ ಅಥವಾ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ಮಿಸ್ ಮ್ಯಾಚ್ ಆಗ್ತಾ ಇದೆ, ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಪ್ರಾಬಬ್ಲಿ ಯು ಆರ್ ನಾಟ್ ರೆಡಿ. ನನಗೇನು ಅನಿಸ್ತಾ ಇದೆ ಗೊತ್ತಾ, ಯಾರೆಲ್ಲ ಒಂದು ವಿಡಿಯೋ ನೋಡ್ತಾ ಇದ್ದೀರಾ, ಐ ಆಮ್ ರಿಯಲಿ 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 ಸಾರಿ, ಬಟ್
ಐ ಫೀಲ್ ಪ್ರಾಬ್ಲಮ್ ಈಸ್ ಇನ್ಸೈಡ್ ಯು. ಅಂದ್ರೆ ನಿಮ್ಮ ಒಂದು ಎಮೋಷನಲ್ ಸಿಚುವೇಶನ್ ಇಲ್ಲಿ ಪ್ರಾಬ್ಲಮ್ಯಾಟಿಕ್ ಆಗಿ ಕ್ರಿಯೇಟ್ ಆಗ್ತಾ ಇದೆ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ, ಇಟ್ ಲುಕ್ಸ್ ಲೈಕ್ ನೀವೇನೋ ಒಂದು ಮಿಸ್ ಮಾಡ್ತಾ ಇದ್ದೀರಾ. ಯಾವುದೋ ಒಂದು ಕನೆಕ್ಷನ್ ಎನರ್ಜಿನ ಈ ಕನೆಕ್ಷನ್ ಅಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ. ಆ ಥರ ಪಾಸಿಬಿಲಿಟೀಸ್ ಇದೆ. ಸೊ ಅಥವಾ ನೀವಿನ್ನು ಮೂವ್ ಆನ್ ಆಗಿಲ್ಲ, ಆ ಥರ ಎನರ್ಜೀಸ್ ಕೂಡ ಬರ್ತಾ ಇದೆ. ಬಿಕಾಸ್ ಸಿ ಕರೆಂಟ್ ಡೈನಾಮಿಕ್ಸ್ ವರ್ಸ್ಟ್ ಆಗಿದೆ. ಐ ಮೀನ್ ವರ್ಸ್ಟ್ ಅಂತ ಇಲ್ಲ, ಸಮಥಿಂಗ್ ಮಿಸ್ಸಿಂಗ್ ಆ ಥರ. ಬಟ್ ಈ ಪರ್ಸನ್ ಕಡೆಯಿಂದ ಎಷ್ಟಾಗುತ್ತೆ ಅಷ್ಟು ನಿಮಗೆ ಆ ಎನರ್ಜಿ, ಆ ಲವ್ ಆಗಿರ್ಬೋದು, ಅಟೆನ್ಷನ್ ಆಗಿರ್ಬೋದು ಎಲ್ಲ ಕೊಡ್ತಾ ಇದ್ದಾರೆ. ದ ಪ್ರಾಬ್ಲಮ್ ಈಸ್ ಐ ಥಿಂಕ್ ಯಾರೋ ಒಬ್ರು ಇಲ್ಲಿ, ಇದು ನೀವಾಗಿರ್ಬೋದು, ನಿಮ್ಮ ಪರ್ಸನ್, ನೋ ನಾಟ್ ಯುವರ್ ಪರ್ಸನ್. ಬಿಕಾಸ್ ನಿಮ್ಮ ಮೈಂಡಲ್ಲಿರೋ ಪರ್ಸನ್ ಏನಾದರೂ ಪಾಸ್ಟ್ ಬ್ಯಾಗೇಜ್ ಕ್ಯಾರಿ ಮಾಡ್ತಾ ಇದ್ದಾರೆ ಅಂದರೆ ಎಂಪ್ರೆಸ್ ಬರ್ತಾ ಇರಲಿಲ್ಲ. ಸೊ 5 ಆಫ್ ಕಪ್ಸ್ ಲುಕ್ಸ್ ಲೈಕ್ ನೀವು ಇನ್ನೂ ಒಂದು ಪಾಸ್ಟ್ ರಿಲೇಶನ್ಶಿಪ್ ಅಲ್ಲಿ ಆಗಿರ್ಬೋದು, ಪಾಸ್ಟ್ ಕನೆಕ್ಷನ್ ಆಗಿರಬಹುದು, ಅಥವಾ ಪಾಸ್ಟ್ ಮೆಮೊರೀಸ್ಗೆನೆ ಇನ್ನೂ ಸ್ಟಕ್ ಆಗೋಗ್ಬಿಟ್ಟಿದ್ದೀರಾ ಅಂತ ನೋಡ್ತಾ ಇದ್ದೀನಿ. ಫ್ಯೂಚರ್ ಅಂತ ಬಂದ್ರೆ ಐ ಆಮ್ ಗೆಟಿಂಗ್ ಟವರ್ ಇಸ್ ನಾಟ್ ಅ ಗುಡ್ ಸೈನ್ ಫಾರ್ ರಿಲೇಶನ್ಶಿಪ್. ಸೊ ಒಂಥರ ಕನ್ಫರ್ಮೇಶನ್ ಮಾಡಿಸ್ತಾ ಇದೆ ಟವರ್. ದಟ್ ನಿಮ್ಮಿಬ್ಬರ ಮಧ್ಯೆ ಏನೋ ಒಂದು ಸಡನ್ ಆಗಿ ಶೇಕ್ ಸಿಚುವೇಶನ್ ಆಗೋ ಪಾಸಿಬಿಲಿಟೀಸ್ ಇದೆ. ಇದರ್ ನಿಮ್ಮಿಬ್ರು ಬಿಲೀಫ್ ಸಿಸ್ಟಮ್ ಇಬ್ರನ್ನ ದೂರ ಮಾಡ್ಬೋದು, ಅಥವಾ ಫಾರ್ ಅ ಟೈಮ್ ಬೀಯಿಂಗ್ ಆಗಿರ್ಬೋದು, ಫಾರ್ ಅ ಲಾಂಗ್ ಟರ್ಮು ಆಗಿರ್ಬೋದು. ಇದು ಸ್ವಲ್ಪ ಶೇಕಿ ಸಿಚುವೇಶನ್ ಆಗುತ್ತೆ, ಸೆಪರೇಷನ್ ಸಿಚುವೇಶನ್ ಆಗುತ್ತೆ. ಸತ್ಯ ಹೊರಗೆ ಬರುತ್ತೆ ಇಲ್ಲಿ. ನಾನು ಏನು ನೋಡ್ತಾ ಇದ್ದೀನಿ, ಕನೆಕ್ಷನ್ ಬೇಗ ಕನೆಕ್ಟ್ ಆದ್ರಿ, ನೀವು ಬೇಗ ಕಮಿಟ್ಮೆಂಟ್ ಬಂದ್ರಿ, ಬೇಗ ತುಂಬಾ ಅಟ್ಯಾಚ್ ಆದ್ರಿ. ಬಟ್ ಆ ಫೌಂಡೇಶನ್ನೇ ಮಿಸ್ ಆಗ್ತಾ ಇದೆ, ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗೇ ಮಿಸ್ ಆಗ್ತಾ ಇದೆ. ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ. ನಿಮ್ಮ ಪರ್ಸನ್ ಕಡೆಯಿಂದ ಐ ಆಮ್ ಗೆಟಿಂಗ್ ಪ್ಯೂರ್ ಎನರ್ಜಿ. ಅವ್ರ ಮೇಲೆ ಏನೂ ಬ್ಲೇಮ್ ಹಾಕೋದಾಗಿರಬಹುದು, ಯಾವ್ದು ರೀತಿ ನೆಗೆಟಿವ್ ಆಗಿರ್ಬೋದು. ಐ ಡೋಂಟ್ ವಾಂಟ್ ಟು ಡೂ ದ್ಯಾಟ್, ಬಿಕಾಸ್ ಔಟ್ ಸೈಡ್ನ ನನಗೆ ಅದು ಬರ್ತಾ ಇಲ್ಲ. ಬರ್ತಿರೋದು ನಿಮ್ಮ ಸೈಡ್ನಿಂದ, ಬರ್ತಿರೋದು ನಿಮ್ಮ ಎನರ್ಜಿಯಿಂದ. ಸೊ ವರ್ಕ್ ಆನ್ ಇಟ್. ಅದ್ರ ಮೇಲೆ ವರ್ಕ್ ಮಾಡಿ, ಏನು ಮಿಸ್ಸಿಂಗ್ ಇದೆ, ಏನು ವೀಕ್ನೆಸ್ ಇದೆ, ಅದ್ರ ಮೇಲೆ ವರ್ಕ್ ಮಾಡಿ. ಟೈಮ್ ತಗೊಳ್ಳಿ. ಇನ್ ಕೇಸ್ ನಿಮಗೆ ಆಗ್ತಾ ಇಲ್ಲ ಮೂವ್ ಆನ್ ಆಗೋದಕ್ಕೆ, ಅಥವಾ ಯಾವುದೋ ಒಂದು ಪಾಸ್ಟ್ ಹರ್ಟ್ ಪಾಸ್ಟಲ್ಲಿ ಅದ್ರ ಮೇಲೆ ವರ್ಕ್ ಮಾಡೋಕ್ಕಿದೆ, ಹೀಲ್ ಆಗೋದಕ್ಕಿದೆ ಅಂತ ಅಂದರೆ ಟೇಕ್ ಯೋರ್ ಟೈಮ್. ಅರ್ಜೆಂಟಲ್ಲಿ ಒಂದು ಮನೆಯವರೆಲ್ಲ ಫೋರ್ಸ್ ಮಾಡ್ತಾ ಇದಾರೆ ಅಂತ ಮದುವೆ ಆಗೋದಾಗಿರಬಹುದು, ಸೊಸೈಟಿ ಏನು ಹೇಳುತ್ತೆ ಅಂತ ಮದುವೆ ಆಗೋದಾಗಿರಬಹುದು, ಅಥವಾ ಒಂದು ರೈಟ್ ಪರ್ಸನ್ ಬಂದಿದ್ದಾರೆ, ನಾನು ಯಾಕೆ ಮಿಸ್ ಮಾಡ್ಕೋಬೇಕು, ಆ ಒಂದು ಕಾರಣಕ್ಕೆ ನಿಮ್ಮನ್ನ ನೀವು ಒಂಥರ ಟ್ರೈನ್ ಥರ ಪುಷ್ ಮಾಡ್ತಿರೋದು. ನೋ, ಡೋಂಟ್ ಡೂ ದ್ಯಾಟ್. ಬಿಕಾಸ್ ಆ ಥರ ನೀವು ಅರ್ಜೆಂಟಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂದರೆ ಇದು ಒನ್ ಆರ್ ದಿ ಅದರ್ ಡೇ ಕೈ ಕೊಡುತ್ತೆ. ಸೊ ಟೇಕ್ ಯುವರ್ ಓನ್ ಟೈಮ್. ರಶ್ ಮಾಡೋ ನೆಸೆಸಿಟಿ ಇಲ್ಲ. ಏನ್ ಮಾಡ್ತಾ ಇದ್ದೀರಾ ಅಂದ್ರೆ ಲವ್, ಆ ಕಮಿಟ್ಮೆಂಟ್ ಲೆನ್ಸ್ ಒಳಗಡೆ ಇರೋ ಒಂದಷ್ಟು ಸೆನ್ಸಿಟಿವಿಟಿ ಆಗಿರಬಹುದು, ಒಂದಷ್ಟು ಗುಡ್ ಅಂಡ್ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಪಾಯಿಂಟ್ ಎಲ್ಲ ಮಿಸ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಯು ನಾಟ್ ಎಂಜಾಯಿಂಗ್ ದ ಜರ್ನಿ. ಅರ್ಜೆಂಟಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಏನೋ ಒಂದು ಈಗೋ ಸ್ಯಾಟಿಸ್ಫೈ ಮಾಡೋದಕ್ಕೋಸ್ಕರ ಮಾಡ್ತಾ ಇದ್ದೀರಾ, ಯಾರನ್ನೋ ಒಬ್ರನ್ನ ಸ್ಯಾಟಿಸ್ಫೈ ಮಾಡೋದಕ್ಕೆ ಮಾಡ್ತಾ ಇದ್ದೀರಾ, ನಿಮ್ಮನ್ನ ನೀವು ಮರ್ತ್ಕೊತಾ ಇದ್ದೀರಾ. ಡೋಂಟ್ ಡೂ ದ್ಯಾಟ್. ಅಂಡರ್ಸ್ಟ್ಯಾಂಡ್ ಯೋರ್ ಸೆಲ್ಫ್ ಮೋರ್. ಏನು ಬೇಕು, ಏನು ಬೇಡ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ದಟ್ಸ್ ವೆರಿ ಇಂಪಾರ್ಟೆಂಟ್. ಅಲ್ಟಿಮೇಟ್ಲಿ ನಿಮಗೇನು ಬೇಕು ಅದು ಇಂಪಾರ್ಟೆಂಟ್, ಅವ್ರಿಗೇನು ಬೇಕು, ಸೊಸೈಟಿಗೆ ಏನು ಬೇಕು, ಪೇರೆಂಟ್ಸಿಗೆ ಏನು ಬೇಕು ಅದು ಇಂಪಾರ್ಟೆಂಟ್ ಅಲ್ಲ. ಕೀಪ್ ದಟ್ ಇನ್ ಮೈಂಡ್. ಓಕೆ, ಸೊ ಎಸ್ ದಟ್ ಈಸ್ ಅ ಮೆಸೇಜ್. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ. ಕರೆಂಟ್ ಕನೆಕ್ಷನ್, ಕರೆಂಟ್ ಪರ್ಸನ್ ನಿಮ್ಮ ಲೈಫಲ್ಲಿ ಇದಾರಲ್ವ, ಅವ್ರ ಬಗ್ಗೆ ನೀವ್ ಹೇಳಿ ಏನನ್ಸ್ತು ಅಂತ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಓಕೆ, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲಿ ಆ ಮೆಸೇಜ್ ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡೋದಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಯಾವ್ದಾದ್ರು ಟೇಕ್ ಕೇರ್.